ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಡುಕೋಣ ಭೇಟಿ ಮಾಡಿ ಮಾಂಸ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕದ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಪಾವಗಡ ಪಟ್ಟಣದ ಮೀನಾ ನರ್ಸಿಂಗ್ ಹೋಮ್ ಹಿಂಭಾಗ ನಾರಾಯಣ ಎಂಬಾತನ ವ್ಯಕ್ತಿಯನ್ನ ಅಪರಿಚಿತರು ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಕಾಡುಕೋಣ ಬೇಟೆಯಾಡಿ ಮಾಂಸ ಸಾಗಣೆ ಮಾಡುತ್ತಿದ್ದವರನ್ನ ಅರಣ್ಯ ಇಲಾಖಾ ಸಿಬ್ಬಂದಿಗಳು ವಶಪಡಿಸಿಕೊಂಡಿರುವ ಘಟನೆ ಸೋಮಪೇಟೆ ತಾಲೂಕಿನ ಮಾದಪುರ ಸಮೀಪ ನಡೆದಿದೆ. ಕಾಡುಕೋಣ ಬೇಟೆಯಾಡಿ ಮಾಂಸ ಸಾಗಣೆ ಮಾಡುತ್ತಿದ್ದವನನ್ನ ಅರಣ್ಯ ಇಲಾಖಾ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಮ್ಮೆಮಾಡು ಗ್ರಾಮದ ನಿವಾಸಿ 42 ವರ್ಷದ ಹ್ಯಾರಿಸ್ ಬಂಧಿತ ಆರೋಪಿ. ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು, ಬಂಧಿತ ವ್ಯಕ್ತಿಯಿಂದ 549 ಕೆಜಿ ಕಾಡುಕೋಣದ ಮಾಂಸ, 2 ಕತ್ತಿ ಹಾಗೂ 1 ಪಿಕಪ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಸೋಮರ್ಪೇಟೆ ತಾಲೂಕಿನ ಮಾದಾಪುರ ಸಮೀಪದ ನಂದಿಮೊಟ್ಟೆ ಎಂಬಲ್ಲಿ ಕಾಡುಕೋಣವನ್ನು ಬೇಟೆಯಾಡಲಾಗಿದೆ ಎನ್ನಲಾಗಿದ್ದು, ಮಾಂಸವನ್ನ ವಾಹನದ ಮೂಲಕ ಸಾಗಣೆ ಮಾಡುವ ಸಂದರ್ಭ ಅರಣ್ಯ ಇಲಾಖೆ ತಂಡ ಆರೋಪಿಗಳ ವಾಹನವನ್ನು ತಡರಾತ್ರಿ ವೇಳೆ ಬೆನ್ನಟ್ಟಿ ಅಪ್ಪಂಗಳ ಸಮೀಪ ವಾಹನ ಸಹಿತ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಂತದಲ್ಲಿ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ. ಕಾರ್ಯಾಚರಣೆಯಲ್ಲಿ ಡಿಸಿಎಫ್ ಭಾಸ್ಕರ್, ಎಸಿಎಫ್ ಮೊಹಿಸಿನ್ ಭಾಷಾ, ಆರ್ಎಫ್ಒ ಪೂಜಶ್ರೀ, ಸಿಬ್ಬಂದಿ ಮಲ್ಲಯ್ಯ ಹಿರಮಠ್, ಸಂತೋಷ್, ವಾಸುದೇವ, ಜೀವನ್, ಯಶವಂತ್, ಕುಶನ್, ಪ್ರವೀಣ್, ಮಹೇಶ್, ಸುನೀಲ್, ಮೋಹನ್, ಯತೀಶ್, ದರ್ಶಿನಿ, ಶರತ್, ವೆಂಕಟರಮಣ, ಉಮೇಶ್ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಪಾವಗಡ ಪಟ್ಟಣದ ಮೀನಾ ನರ್ಸಿಂಗ್ ಹೋಮ್ ಹಿಂಭಾಗ ನಾರಾಯಣ ಎಂಬ ವ್ಯಕ್ತಿಯನ್ನು ಅಪರಿಚಿತರು ಹತ್ಯೆ ಮಾಡಿರುವ ಘಟನೆ ವರದಿಯಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಮೀನಾ ನರ್ಸಿಂಗ್ ಹೋಮ್ ಹಿಂಭಾಗದಲ್ಲಿ ಮಂಗಳವಾರ ರಾತ್ರಿ ಪಾವಗಡ ಪಟ್ಟಣದ ಬಾಬಯ್ಯನ ಬೀದಿಯ ವಾಸಿ ನಾರಾಯಣ ಎಂಬ ವ್ಯಕ್ತಿಯನ್ನ ಅಪರಿಚಿತರು ದೊಣ್ಣೆಯಿಂದ ತಲೆಯ ಭಾಗಕ್ಕೆ ಬಲವಾಗಿ ಹೊಡೆದು ಹತ್ಯೆ ಮಾಡಲಾಗಿದೆ ಎಂಬ ಮಾಹಿತಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಿದ್ದಿದೆ. ಕುಡಿದ ಮತ್ತಿನಲ್ಲಿ ಈ ಘಟನೆ ನಡೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು, ಘಟನಾ ಸ್ಥಳಕ್ಕೆ ಪಾವಗಡ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ಆರೋಪಿಗಳ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಇನ್ನು ಮೃತ ವ್ಯಕ್ತಿಗೆ ಪತ್ನಿ ಮತ್ತು ಓರ್ವ ಪುತ್ರಿ, ವೃದ್ಧ ತಂದೆ ತಾಯಿ ಇದ್ದಾರೆಂದು ತಿಳಿದು ಬಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ರಾಯಚೂರು ಜಿಲ್ಲೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ರಾಯಚೂರು ನಗರದ ಕನ್ನಡ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿರುವ ಶರಣಬಸವ ನಾಯಕ ಜಾನೆಕಲ್ ಅವರು ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸಿದರು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಅರುಣ್ ಕುಮಾರ್ ದೊರೆ, ಫಕೀರಪ್ಪ ನಾಯಕ ಸಿಂಧನೂರು, ಶಿವರಾಯ ನಾಯಕ ದೇವದುರ್ಗ, ನರಸಪ್ಪ ನಾಯಕ ರಾಯಚೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ವೆಂಕಟೇಶ್ ನಾಯಕ್, ಶರಣು ನಾಯಕ್ ಮಸ್ಕಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಹನುಮಂತ ಗುಂಜಳ್ಳಿ, ಮಹಾದೇವ ನಾಯಕ ದದ್ದಲ್, ಯಲ್ಲಪ್ಪ ನಾಯಕ ಮಲ್ಲಾಪುರ್, ಉದಯ ನಾಯಕ ಮಠಮಾರಿ, ರಂಗನಾಥ ನಾಯಕ ರಾಯಚೂರು ಐಬಿ ಕಾಲೋನಿ, ಜಂಟಿ ಕಾರ್ಯದರ್ಶಿಯಾಗಿ ಮುಕ್ಕಪ್ಪ ನಾಯಕ, ಖಜಾಂಚಿಯಾಗಿ ವೆಂಕನಗೌಡ ಸಿಂಧನೂರು, ಕಾರ್ಯದರ್ಶಿಯಾಗಿ ಸುರೇಶ್ ನಾಯಕ್ ದಿನ್ನಿ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದರು. ಇದೇ ಸಂದರ್ಭದಲ್ಲಿ ಸಿಂಧನೂರು ತಾಲೂಕು ಅಧ್ಯಕ್ಷ ಮಲ್ಲಯ್ಯ ನಾಯಕ್, ಮಸ್ಕಿ ತಾಲೂಕು ಅಧ್ಯಕ್ಷ ಮೌನೇಶ್ ನಾಯಕ್ ಕಣ್ಣೂರು, ದೇವದುರ್ಗ ತಾಲೂಕು ಅಧ್ಯಕ್ಷ ಬುದ್ದಯ್ಯ ನಾಯಕ್, ರಾಯಚೂರು ಗ್ರಾಮೀಣ ಅಧ್ಯಕ್ಷರಾದ ಉರುಕುಂದಪ್ಪ, ರಾಯಚೂರು ನಗರ ಘಟಕ ಅಧ್ಯಕ್ಷರಾದ ವಿರೂಪಾಕ್ಷ ನಾಯಕ, ರಾಣನಾಯಕ, ವೀರೇಶ್ ನಾಯಕ್, ಮಂಜು ನಾಯಕ್ ದದ್ದಲ್, ಶರಣು ನಾಯಕ ತಿಮಲಾಪುರ, ಬಸವರಾಜ್ ನಾಯಕ್, ಮುಕ್ಕಣ್ಣ ನಾಯಕ್, ಅಯ್ಯಣ್ಣ ನಾಯಕ್, ಪಾಮನ ಕಲ್ಲೂರು ಸೇರಿದಂತೆ ಅನೇಕರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಪೇರೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪೇರೂರಿಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಬೇಸಿಗೆ ಶಿಬಿರಗಳ ಆಯೋಜನೆಯಿಂದ ಮಕ್ಕಳ ಮನಸ್ಸನ್ನ ಬದಲಾಯಿಸಬಹುದು ಎಂದು ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ತಿಳಿಸಿದರು. ಪೇರೂರಿಯನ್ಸ್ ಕ್ಲಬ್ ವತಿಯಿಂದ ನಾಪೋಕ್ಲು ಸಮೀಪದ ಪೇರೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಮೊಬೈಲ್ ಮೊರೆ ಹೋಗುತ್ತಿದ್ದಾರೆ. ಪೋಷಕರು ಇದಕ್ಕೆ ಒತ್ತು ಕೊಡುತ್ತಿದ್ದಾರೆ. ತಂಟೆ ಮಾಡುವ ಮಕ್ಕಳನ್ನ ಸುಮ್ಮನಾಗಿಸಲು, ಅಳುವ ಮಗುವನ್ನ ಸಮಾಧಾನಗೊಳಿಸಲು ಪೋಷಕರೇ ಇಂದು ಮಕ್ಕಳ ಕೈಗೆ ಫೋನನ್ನು ಕೊಡುವ ವ್ಯವಸ್ಥೆಗೆ ತಲುಪಿದ್ದಾರೆ. ಪರೀಕ್ಷೆಗಳು ಕಳೆದ ನಂತರ ಮಕ್ಕಳು ಸಮಯವನ್ನು ವ್ಯರ್ಥ ಮಾಡುವ ಬದಲು ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ಹವ್ಯಾಸಗಳನ್ನು ವೃದ್ಧಿಸಿಕೊಳ್ಳಬಹುದು ಎಂದರು. ಅತಿಥಿಗಳಾಗಿ ಆಗಮಿಸಿದ್ದ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೆಟೋಳಿರ ಹರೀಶ್ ಪೂವಯ್ಯ, ರವಿಕುಮಾರ್, ಉದ್ಯಮಿ ಬೆಂಗಳೂರು,
ಮಾತನಾಡಿ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಹಾಕಿ ಶಿಬಿರದ ಸಂಚಾಲಕ ತಾಪಂಡ ಅಪ್ಪಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಣವಟ್ಟಿರ ಹರೀಶ್ ಕುಶಾಲಪ್ಪ, ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚೌಕಿರ ಬಾಬಿ ಭೀಮಯ್ಯ, ನೆಲಜೆ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿಜು ಅಪ್ಪಚ್ಚ, ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ, ಮಾಜಿ ಮಂಡಲ ಪ್ರಧಾನ ಮೂವೆರೆ ನಾನಪ್ಪ, ಶಿಬಿರದ ಮುಖ್ಯ ತರಬೇತುದಾರರಾದ ಅಪ್ಪ ಚಟವಳ್ಳ, ಹರ್ಷಿತ್ ಅಯ್ಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಒಂದು ಗ್ರಾಮದಲ್ಲಿ ಪುಟ್ಟ ಕಂದಮ್ಮಗಳನ್ನ ಒಟ್ಟು ಮಾಡಿಕೊಂಡು ಅವರುಗಳಿಗೆ ಇಂತಹ ಒಂದು ಅದ್ಭುತವಾದಂತಹ ಬೇಸಿಗೆಯ ಶಿಬಿರವನ್ನು ನಡೆಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಈ ಪುಟ್ಟ ಮಕ್ಕಳನ್ನ ಒಂದು ಉತ್ತಮ ನಡತೆಯೊಂದಿಗೆ ಉತ್ತಮ ಹಾದಿಗೆ ಮತ್ತು ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆಯೋಜನೆ ಮಾಡಿರತಕ್ಕಂತಹ ಈ ಒಂದು ಶುಭ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸುವುದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಮಹಾನುಭಾವರುಗಳಿಗೆ ನನ್ನ ವಂದನೆಯನ್ನ ಸಲ್ಲಿಸುತ್ತಾ, ನಿಮಗಳಿಗೂ ಕೂಡ ನನ್ನ ಸ್ವಾಗತವನ್ನ ಬಯಸುತ್ತಾ, ಪುಟ್ಟ ಪುಟಾಣಿಗಳಿಗೆ, ಪುಟ್ಟ ಕಂದಮ್ಮಗಳಿಗೆ ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ಒಂದೆರಡು ಮಾತುಗಳನ್ನು ಆಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಬಹುಶಃ ಪುಟ್ಟ ಕಂದಮ್ಮಗಳಿಗೆ ತಮ್ಮ ವಿದ್ಯಾಭ್ಯಾಸದ ನಂತರ, ಪರೀಕ್ಷೆಯ ನಂತರ ಕೆಲವೊಂದು ಶಿಬಿರಗಳನ್ನ ನಡೆಸುವಂತದ್ದು ಪರಿಪಾಠ ಆಗಿದೆ. ಪುಟ್ಟ ಪುಟ್ಟ ಕಂದಮ್ಮಗಳೇ, ಇಲ್ಲಿ ನೋಡಪ್ಪ ಮಗು, ಹಲೋ, ನೀವು ನನ್ನ ನೋಡಬೇಕು, ಇಲ್ಲಿ ಆಮೇಲೆ ಮಿಠಾಯಿ ಕೊಡ್ತೇನೆ. ನೀವು ನನ್ನ ಇಲ್ಲಿ ನೋಡಬೇಕು, ಮತ್ತೆ ನಿಮಗೆ ಮಿಠಾಯಿ ಕೊಡುವಂತ ವ್ಯವಸ್ಥೆಯನ್ನ ನಾನು ಮಾಡ್ತೇನೆ. ಆಗಬಹುದಾ? ಓಕೆ, ಗುಡ್. ಇಂತಹ ಒಂದು ಶಿಬಿರದ ಆಯೋಜನೆ ಯಾತಕ್ಕಾಗಿ ನಾವು ಮಾಡಬೇಕು ಅನ್ನುವುದು ಕೂಡ ಒಂದು ಪ್ರಶ್ನೆ. ಕೇವಲ ಇಂತಹ ಒಂದು ಹಾಕಿಯನ್ನು ಕಲಿಸುವಂತದ್ದೋ ಅಥವಾ ಇನ್ನಿತರ ಒಂದು ವೃತ್ತಿಪರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತದ್ದು ಮುಖ್ಯವಲ್ಲ. ಈಗಾಗಲೇ ಹರೀಶ್ ಪೂವಯ್ಯ ಹೇಳಿದ ಹಾಗೆ ನಮ್ಮ ಪುಟ್ಟ ಕಂದಮ್ಮಗಳು ಇವತ್ತು ತಮ್ಮ ವಿದ್ಯಾಭ್ಯಾಸಕ್ಕಿಂತಲೂ ಮಿಗಿಲಾಗಿ, ತಮ್ಮ ವಿದ್ಯಾಭ್ಯಾಸವೇ ತಮ್ಮ ಕೈಯಲ್ಲಿರತಕ್ಕಂಥ, ತಮ್ಮ ಪೋಷಕರ ಕೈಯಲ್ಲಿ ಇರತಕ್ಕಂತಹ ಮೊಬೈಲ್ ಅನ್ನುವಂತಹ ಒಂದು ವ್ಯವಸ್ಥೆಗೆ ಇವತ್ತು ದೂಡಲ್ಪಟ್ಟಿದೆ. ನಮ್ಮ ಪೋಷಕರು ಕೂಡ, ನಮ್ಮ ಮಾತೆಯರು ಕೂಡ ಇವತ್ತು ಅಳುವಂತಹ ಪುಟ್ಟ ಮಗುವನ್ನ ಸಮಾಧಾನ ಪಡಿಸಲಿಕ್ಕಾಗಿ ತನ್ನ ಮೊಲೆಯನ್ನು ಮುಡಿಸುವುದರ ಬದಲಾಗಿ ತನ್ನ ಕೈಯಲ್ಲಿರತಕ್ಕಂತಹ ಮೊಬೈಲ್ ಅನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂತಹ ಪ್ರವೃತ್ತಿ ಇವತ್ತು ಪ್ರತಿನಿತ್ಯ ಎಲ್ಲ ಕಡೆಯಲ್ಲೂ ನಾವು ಕಾಣಬಹುದು. ಊಟ ಮಾಡದೇ ಇದ್ದಾಗ ಮೊಬೈಲ್ ಕೊಟ್ಟು ಮೊಬೈಲ್ ನೋಡುವಂತೆಯೇ ಮಾಡಿ, ಮೊಬೈಲ್ ನೋಡುವಂತ ಪ್ರೇರೇಪಣೆ ಮಾಡಿ ಅವರಿಗೆ ಊಟ ಕೊಡುವಂತದ್ದು, ಗಲಾಟೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಕೊಟ್ಟು ನೀನು ಸುಮ್ಮನಿರಪ್ಪ, ನಿಮ್ಮ ಮೊಬೈಲ್ನಲ್ಲಿ ನೀನು ತಲ್ಲೀನನಾಗುವಂತ ಹೇಳುವಂತದ್ದು, ಅಥವಾ ಇನ್ನಿತರ ಮಾತಾಪಿತರುಗಳ ಚಟುವಟಿಕೆಯಲ್ಲಿ ಈ ಮಗು ತೊಡಕಾಗಬಹುದು ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ಮೊಬೈಲ್ ಅನ್ನು ಕೊಟ್ಟು ನೀನು ತೆಪ್ಪಗಿರುವ ಮಗುವೆ ಅಂತ ಹೇಳಿ ಆ ಮಗುವನ್ನ ಅಡ್ಡದಾರಿಗೆ ಕಳಿಸುವಂತಹ ಪ್ರಯತ್ನವನ್ನ ನಾವು ಪ್ರಪ್ರಥಮವಾಗಿ ನಮ್ಮ ಪೋಷಕರುಗಳು ಮನೆಯಲ್ಲೇ ಮಾಡಿದ್ದುಂಟು. ಇದನ್ನ ಇಲ್ಲಿ ಬಂದಿರತಕ್ಕಂತಹ ಪೋಷಕರುಗಳು ಒಪ್ಪುತ್ತೀರಿ ಎನ್ನುವಂತಹ ಒಂದು ವಿಶ್ವಾಸವು ನನಗಿದೆ. ಒಪ್ತೀರಾ ಇಲ್ವೋ? ಪೋಷಕರುಗಳು ಒಪ್ತೀರಾ ಇಲ್ವೋ? ನಗಾಡಬೇಡಿ, ತಾವು ಒಪ್ಪಬೇಕೀಗ. ನಾನು ಹೇಳುವಂತಹ ವಾಕ್ಯ ಅಥವಾ ನಾನು ಹೇಳುವಂತಹ ಒಂದು ವಿಷಯ ಅದು ಎಲ್ಲರಿಗೂ ಒಪ್ಪುವಂತದ್ದ ಅಲ್ಲವಾ ಅನ್ನುವಂಥದ್ದು. ಇಂತಹ ಒಂದು ವಿಷಯವನ್ನ, ಇಂತಹ ಒಂದು ವ್ಯವಸ್ಥೆಯನ್ನ ನಾವು ತಪ್ಪಿಸಲೋಸುಗ ಪುಟ್ಟ ಮಕ್ಕಳನ್ನ ಅವರ ಪರೀಕ್ಷೆ ಕಳೆದ ತಕ್ಷಣವೇ ಇಂತಹ ಒಂದು ಶಿಬಿರಕ್ಕೆ ಕರೆತಂದಿದ್ದೆಯಾದಲ್ಲಿ ಆ ಪುಟ್ಟ ಮಗುವು ಅದು 10 ದಿವಸ ಆಗಬಹುದು, 1 ತಿಂಗಳಾಗಬಹುದು, 2 ತಿಂಗಳಾಗಬಹುದು, 3 ತಿಂಗಳಾಗಬಹುದು, ಅಷ್ಟೊಂದು ಅವಧಿಯಲ್ಲಿ ಈ ಒಂದು ವ್ಯವಸ್ಥೆಯಿಂದ ಹೊರಗೆ ಬಂದಿದ್ದೆಯಾದಲ್ಲಿ ಖಂಡಿತವಾಗಿಯೂ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಅಂತಹ ಒಂದು ಅದ್ಭುತ ಕಲ್ಪನೆಯನ್ನು ಇಟ್ಟುಕೊಂಡು ಈ ಭಾಗದ ಎಲ್ಲ ಯುವ ಮುಂದಾಳುಗಳು ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಪುಟ್ಟ ಮಕ್ಕಳ ಭವಿಷ್ಯವನ್ನ
ನಿರ್ಮಾಣ ಮಾಡುವಲ್ಲಿ ಪ್ರಯತ್ನ ಪಟ್ಟಿದ್ದು ಕಡೆಗೂ ಖಂಡಿತವಾಗಿಯೂ ಕೂಡ ನಾವೆಲ್ಲ ಪ್ರಶಂಸೆ ಪಡುವಂತದ್ದು ಮತ್ತೆ ಅಭಿನಂದನೆ ಸಲ್ಲಿಸುವಂತಹ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಂತಹ ಒಂದು ವ್ಯವಸ್ಥೆಯಿಂದ, ಇಂತಹ ಒಂದು ಬೇಸಿಗೆ ಶಿಬಿರದಿಂದ, ಅಥವಾ ಇದು ಬೇಸಿಗೆ ಆಗಬಹುದು, ಚಳಿಗಾಲದ್ದೇ ಆಗಬಹುದು, ಮಳೆಗಾಲದ್ದೇ ಆಗಬಹುದು, ಯಾವುದೇ ಕಾಲದ್ದಾಗಿರಬಹುದು, ಒಂದು ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಪುಟ್ಟ ಮಕ್ಕಳ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬಹುದು ಅಥವಾ ಇದರ ಅವಶ್ಯಕತೆ ಏನಿದೆ ಅನ್ನುವುದನ್ನು ಕೂಡ ನಾವು ಇಂತಹ ಒಂದು ಶಿಬಿರದಿಂದ ಕೇವಲ ಇವತ್ತು ಮಾಡಿರುವಂತದ್ದು ಈ ಒಂದು ಶಿಬಿರದಲ್ಲಿ ಪುಟ್ಟ ಪುಟಾಣಿಗಳಿಗೆ ಹಾಕಿ ಸ್ಟಿಕ್ ಅನ್ನ ಹಿಡಿಯುವಂತಹ, ಹಾಕಿಯಲ್ಲಿ ತರಬೇತಿಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದುಂಟು. ಅದರ ಜೊತೆಯಲ್ಲಿಯೇ ಪುಟ್ಟ ಮಕ್ಕಳಿಗೆ ತಮ್ಮ ಪೋಷಕರುಗಳ ಒಂದು ಸಂಕುಲದಿಂದ ಹೊರಬಂದು ತಾನು ಒಂದು ಸ್ವತಂತ್ರ ಜೀವಿಯಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಇಂತಹ ಒಂದು ಶಿಬಿರದಲ್ಲಿ ಆಗುತ್ತೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡುಕೋಣ ಭೇಟಿ ಮಾಡಿ ಮಾಂಸ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕದ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಪಾವಗಡ ಪಟ್ಟಣದ ಮೀನನರಸಿ ಹೋಮ್ ಹಿಂಭಾಗ ನಾರಾಯಣ ಎಂಬಾತನ ವ್ಯಕ್ತಿಯನ್ನ ಅಪರಿಚಿತರು ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.